ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೋಟಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರ್ಸೋದಕ್ಕೆ ನಾನ್ ರೆಡಿ. ನೋಡೋದಕ್ಕೆ ನೀವು ರೆಡಿನಾ? ಬನ್ನಿ. ಮೊದಲು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು, ನೆಕ್ಸ್ಟ್ ಬೋಟಿನ ಕ್ಲೀನ್ ಮಾಡ್ಕೊಂಡಿರೋಂಥ ಬೋಟಿನ ಪಾತ್ರೆನಲ್ಲಿ ಹಾಕಿ ಫ್ರೈ ಮಾಡಿಕೊಂಡು, ಅದಕ್ಕೆ ಸ್ವಲ್ಪ ಸಾಲ್ಟ್, ನಾನು ಕಣ್ಣಲ್ತೆ ಮತ್ತೆ ಕೈ ಅಳತೆನಲ್ಲೇ ಹಾಕೋದು, ಸ್ಪೂನ್ ಅಳತೆ ನನ್ಗೆ ಹಾಕೋಕ್ ಗೊತ್ತಾಗಲ್ಲ, ಹಂಗಾಗಿ ನಾನು ಇದೇ ತರ ಹಾಕೋದು. ಸ್ವಲ್ಪ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ, ಇದನ್ನ ಹಾಕೊಂಡು ಮಿಕ್ಸ್ ಮಾಡಿ. ಇದನ್ನ ಮಿಕ್ಸ್ ಮಾಡಿ ವಿಸಲ್ ಹಾಕ್ಸ್ಕೋಬೇಕು, 4 ವಿಸಲ್. ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿ. ಸ್ವಲ್ಪ ಅರಿಶಿನ ಕಡಿಮೆ ಇತ್ತು ಅಂತ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ, ಸ್ವಲ್ಪ ನೀರು. ಈಗ ಇದನ್ನ ಕ್ಲೋಸ್ ಮಾಡೋಣ. ಈಗ 4 ವಿಸಲ್ ಬಂದ್ಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ, ಕಾಯಿ ತುರಿ, ಕಡಲೆ, ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ, ಕಸೂರಿ ಮೇಥಿ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಟೊಮೊಟೊ 2 ಈರುಳ್ಳಿ, ಶುಂಠಿ ಮತ್ತೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಮಾಡಿದ್ದಾಗಿದೆ. ಇವಾಗ ಬೇಯಿಸ್ಕೊಂಡಿರುವಂತ ಬೋಟಿನ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಾದ್ಮೇಲೆ ಬ್ಲೆಡ್ನ ನಾವು ಮೊದಲೇ ಕುದೀತಿರುವಂತ ಬಿಸಿನೀರಲ್ಲಿ ಅದನ್ನ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದೀನಿ. ಬ್ಲೆಡ್ ಹಾಕೊಂತ ಇದೀನಿ. ಬೇಕು ಅಂದ್ರೆ ಹಾಕೋಬಹುದು, ಬ್ಲೆಡ್ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಕೋಬಹುದು. ಬ್ಲೆಡ್ ನ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಬೇಕಂದ್ರೆ ಸಾಲ್ಟ್ ಹಾಕೋಬಹುದು. ನಾನು ಮೊದ್ಲೇ ಹಾಕೊಂಡಿದ್ನಲ್ಲ, ಹಂಗಾಗಿ ಇದಕ್ಕೇನ್ ಜಾಸ್ತಿ ಸಾಲ್ಟ್ ಹಾಕೊಂತ ಇಲ್ಲ, ಸ್ವಲ್ಪ ಹಾಕೊಂತ ಇದೀನಿ. ಮತ್ತೆ ಈಗ ಬೆಂದಿರತಕ್ಕಂತ ಬೋಟಿನ ಇದಕ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 5 to 10 ಮಿನಿಟ್ಸ್ ಕುದಿ ಬಂದ್ಮೇಲೆ ಬೋಟಿ ಗೊಜ್ಜು ರೆಡಿ ಆಗುತ್ತೆ. ಇದನ್ನ ಬಿಸಿ ಬಿಸಿ ಮುದ್ದೆ ಜೊತೆ ಅಥವಾ ಚಪಾತಿ, ಪೂರಿ, ಅನ್ನ ಯಾವ್ದ್ರ ಜೊತೆನಾದ್ರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಟ್ರೈ ಮಾಡಾದ್ಮೇಲೆ ಬೋಟಿ ಗೊಜ್ಜು ಹೇಗ್ ಬಂತು ಅಂತ. ಈಗ ಬೋಟಿ ಗೊಜ್ಜು ರೆಡಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಲ್ಲ, ನೋಡ್ತಾ ಇದ್ರೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಎಲ್ರು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.